ನಮಸ್ಕಾರ. ಎಲ್ಲ ರೈತರಿಗೆ ಕೂಡ ನಿಮಗೆ ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಕಳ್ಸೋದದ. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ನಾನು ಕಳೆದ ಒಂದು 3-4 ದಿವಸದಿಂದ ಸತತವಾಗಿ ನಿಮಗೊಂದು ನೋಟಿಸ್ ಕೊಡಾಗತ್ತಿದೆ. ಬಿಸಿಲಿನ ತಾಪಮಾನ ಜಾಸ್ತಿ ಅದ, ಕಬ್ಬಿಗೆ ಕರೆಕ್ಟಾಗಿ ನಾವು ಏನು ಕೊಟ್ಟಿವಿ ಅದು ಪ್ರೊಸೀಜರ್ ಕರೆಕ್ಟ್ ಮಾಡಿರಿ, ಭೂಮಿಗೆ ತಂಪು ಹಿಡಿತದ ಅಂತ ಹೇಳಿ ಕೆಲವೊಂದಿಷ್ಟು ಜನ ನಾವು ಕೊಟ್ಟಂಥ ಎಣ್ಣೆಗಳನ್ನು ಕಲಿಸಿ, ನಾನು ಸ್ವತಃ ಕಲಿಸಿಟ್ಟು ಬಂದಿದ್ದು ಹೊಡೆದಿಲ್ಲ, ಅಷ್ಟೇ ಇಟ್ಕೊಂಡು ಬಿಟ್ಟುಬಿಟ್ರೆ ಸಮಸ್ಯೆ ಇವತ್ತು ನೋಡ್ಬೋದು. ಫುಲ್ ಕಾಡಿಗೆ ಏರ್ಕೊಂಡು ಕೂತ್ಬಿಟ್ಟದು. ನಾವೇನೂ ಮಾಡ್ಲಿಕ್ಕಾಗಂಗಿಲ್ಲ ಸರ್. ಇದು ಸಮಸ್ಯೆ ನಿಮ್ಮ ಹತ್ರ ಅದ, ಇದು ನಿಮ್ಮ ಪ್ರಾಬ್ಲಮ್, ಇದು ನೀವು ಮಾಡ್ಕೊಂಡು ಕುಂತಿದ್ದದ. ಇದು ಗಿಳಿಗಳ್ದಂಗೆ ಹೇಳಗತ್ತೀವಿ ನಾವು, ಗಿಳಿಗಳ್ದಂಗೆ ಹೇಳಗತ್ತೀವಿ. ನಾನು ಯಾರಿಗೂ ನಿಮ್ಗೆ ಅರ್ಥ ಆಗಲಾಗ್ಯದ. ಯಾರು ಕಲಿಸ್ಕೊಂಡು ಇಟ್ಟಿರಿ ಫಸ್ಟ್ ಫೀಡಿಂಗ್ ಕೊಡ್ರಿ. ಹೈರಾಣ ಆದ್ರೆ ಆಗಲಿ ರೀ. ಈಗ ಈ ಬದುಕು ಏನು ಮಾಡ್ಕೋಬೇಕು ನಾವು? ಈ ಥರ ಅದು ಅಂದ್ರೆ ಸಮಸ್ಯೆ ಅಷ್ಟು ಆಗಲ್ಲ ಸರ್. ಇಷ್ಟೇ ಅಲ್ಲ, ನಿಮಗೆ ನಾನು ತೋರಿಸ್ತೀನಿ. ಯಾಕೆ ನಾವು ಮಾಡುವಂಥ ಥಿಯರಿ, ನಾವು ಹೇಳುವಂಥದ್ದು ಕರೆಕ್ಟ್ ಮಾಡಿದ್ರೆ ಕೆಲಸ ಕೊಡ್ತದೆ. ಎಲ್ಲರೂ ಅಂತ ನಾನು ಅನ್ನಂಗಿಲ್ಲ, ಬಟ್ ಕೆಲವೊಂದು ಕಡೆ ಈ ಥರ ಸಮಸ್ಯೆಗಳು ಆಗ್ತವೆ. ಬಟ್ ನಾವೇನು ಮಾಡ್ತೀವಿ, ಅದನ್ನು ಹೆಚ್ಚಿಗೆ ಆಗುವ ಮಟ್ಟತನ ನಾವು ವೇಟ್ ಮಾಡ್ಕೋತ ಕೂಡ್ತೀವಿ. ಕತೆ ಪುರಾಣಗಳು ಪ್ರತಿ ಒಂದನ್ನು ನಾವು ಹೇಳ್ಕೊತ ಕುಂತೀವಿ ಅಂದ್ರೆ ಕೆಲಸಗಳು ಕೊಡೋಂಗಿಲ್ಲ ಜನರಿಗೆ. ಇಷ್ಟು ಬೇಗ ಬಳಗನ ಬೆನ್ನು ಹತ್ತೋರು ಯಾರದಾರ ಇಲ್ಲ ನೋಡ್ರಿ. ಈ ಥರ ಸಮಸ್ಯೆಗಳು ಎದ್ದು ಕಾಣಿಸ್ತಾವೆ. ಏನು ಮಾಡಬೇಕು? ಏನು ಮಾಡಪ್ಲಿಲ್ಲ, ಹೆಲ್ಪ್ಲೆಸ್ ಆಗ್ತೀವಿ ನಾವು. ಸೊ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿ ಅಲರ್ಟ್. ಸಮಸ್ಯೆ ಭಾಳಷ್ಟು ಅದ. ಇನ್ನು ಕಿರ್ತಕ್ಕೆ ದಾಟತನ ಬೆಳೆಗಳು ಉಳಿಸ್ಕೊಳ್ಳೋದು ಭಾಳ ದೊಡ್ಡ ಕಾಂಪಿಟೇಷನ್ ಅದ. ನಮಗಿದು ಭಾಳಷ್ಟು ಟಫ್ ಸಿಚುವೇಶನ್ ಅದ. ಸೊ ಆದಷ್ಟು ಮಟ್ಟಿಗೆ ನಿಮ್ಮದು ಧ್ಯಾನ ಏನು ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಕೊಡ್ರಿ. ಇಷ್ಟು ನಾನು ಹೇಳೋಕ್ಕೆ ಸಾಧ್ಯ. ಸೊ ಇವತ್ತು ಯಾರ್ಯಾರು ಚಾಲು ಮಾಡ್ಲಾಗತ್ತೀರಿ, ಕಂಟಿನ್ಯೂ ಚಾಲು ಮಾಡಿಕೊಡ್ರಿ. ಕೆಲಸಗಳು ನಿಂದ್ರಿಸ್ಲಿಕ್ಕೆ ಹೋಗ್ಬೇಡ್ರಿ. ಕೆಲಸ ನಿಂತ್ರಿ ಪೂರ ಹಾಳಾಗ್ತದ. ಅಷ್ಟೇ ಹೇಳೋಕ್ಕೆ ಸಾಧ್ಯ.